ಗಾಯ್ಸ್, ಅದು 1984 ಅಕ್ಟೋಬರ್ 31 ಸಮಯ ಸುಮಾರು 9:30. ಒಬ್ಬ ಫಾರಿನ್ ಜರ್ನಲಿಸ್ಟ್ ಭಾರತದ ಪ್ರಧಾನಿಯನ್ನು ಇಂಟರ್ವ್ಯೂ ಮಾಡೋದಕ್ಕೆ ನ್ಯೂ ಡೆಲ್ಲಿಯಲ್ಲಿರುವಂತಹ ಪ್ರಧಾನಮಂತ್ರಿ ನಿವಾಸ ಸ್ಥಳದ ಹತ್ತಿರಕ್ಕೆ ಬಂದಿದ್ದ. ಇದರಿಂದ ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಪ್ರಧಾನಮಂತ್ರಿ ನಿವಾಸ ಸ್ಥಳದಿಂದ ಹೊರಗಡೆಗೆ ಬರ್ತಾ ಇರ್ತಕ್ಕಂಥ ಇಂದಿರಾ ಗಾಂಧಿಯನ್ನು ಸೆಕ್ಯೂರಿಟಿ ನೀಡಬೇಕಾಗಿರ್ತಕ್ಕಂಥ ಬಾಡಿ ಗಾರ್ಡ್ಸ್ ಸುಮಾರು 30 ಗುಂಡಿಗಳನ್ನು ಹಾರಿಸೋ ಮೂಲಕ ಸಾಯಿಸಾಕ್ತಾರೆ. ಇದೆಲ್ಲ ನಮಗೆ ಗೊತ್ತಿರುವ ವಿಚಾರಣೆ. ಬಟ್ ಸೆಕ್ಯೂರಿಟಿ ನೀಡಬೇಕಾಗಿರ್ತಕ್ಕಂಥ ಬಾಡಿ ಗಾರ್ಡ್ಸ್ಗೆ ಇಂದಿರಾ ಗಾಂಧಿಯನ್ನು ಸಾಯಿಸುವಂತಹ ಒಂದು ದೊಡ್ಡ ಕಾರಣ ಏನಾಗಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂದಿರಾ ಗಾಂಧಿ ಅಂದ್ರೆ ಯಾರು, ಇಂದಿರಾ ಗಾಂಧಿ ಅವರ ಪೊಲಿಟಿಕಲ್ ಜರ್ನಿ ಆಗಿತ್ತು, ಇಂದಿರಾ ಗಾಂಧಿ ಅವರು ಅವರ ಪೊಲಿಟಿಕಲ್ ಜರ್ನಿನಲ್ಲಿ ಮಾಡಿರ್ತಕ್ಕಂಥ ಅತಿ ದೊಡ್ಡ 2 ಡಿಸಿಷನ್ಸ್ ಅಂಡ್ ಫೈನಲ್ ಆಗಿ ಇಂದಿರಾ ಗಾಂಧಿ ಅವರಿಗೆ ಸೆಕ್ಯೂರಿಟಿ ನೀಡಬೇಕಾಗಿರ್ತಕ್ಕಂಥ ಬಾಡಿ ಗಾರ್ಡ್ಸ್ ಸಾಯಿಸೋದಕ್ಕೆ ಅತಿ ದೊಡ್ಡ ಕಾರಣ ಏನಾಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವಿನ್ನೂ ಹೊಸಬರಾಗಿದ್ದರೆ ಈ ರೀತಿಯ ಇನ್ಫಾರ್ಮೇಷನ್ ವಿಡಿಯೋಸ್ಗೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಮಾಡುವಂಥ ವಿಡಿಯೋ ನಿಮ್ಮ ತನಕ ಬರಬೇಕಲ್ವಾ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ. ಓಕೆ, ಟಾಪಿಕ್ ಹೊರಟೋಗೋಣ. ಫಸ್ಟ್ ಒನ್, ಇಂದಿರಾ ಗಾಂಧಿ ಯಾರು? ನಮ್ಗೆ ಗೊತ್ತಿರುವಾಗನೇ ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು. ನೆಹರು ಅನ್ನೋದು ಆಕ್ಚುಲಿ ಅವ್ರ ಮನೆ ಹೆಸರು. ಜನರಲ್ ಆಗಿ ನಾವು ಮನೆ ಹೆಸರನ್ನು ಹೆಸರಿನ ಮುಂದ್ಗಡೆ ಅಥವಾ ಹೆಸರಿನ ಕೊನೆಯಲ್ಲಿ ಇಟ್ಕೊಂತೀವಿ. ನಿಮ್ಮ ಮನೆ ಹೆಸರು ಯಾವುದನ್ನೋದು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಜವಾಹರಲಾಲ್ ನೆಹರು ಅವರ ಹೆಂಡತಿ ಹೆಸರು ಕಮಲಾ ನೆಹರು. ಇವರಿಬ್ಬರಿಗೆ ಏಕೈಕ ಪುತ್ರಿಯಾಗಿ 19 ನವೆಂಬರ್ 1917ರಲ್ಲಿ ಜನಿಸ್ತಕ್ಕಂಥ ಮಹಿಳೆನೇ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವರು ಆಕ್ಚುಲಿ ಆಗರ್ಭ ಶ್ರೀಮಂತ ಮಹಿಳೆನೇ ಆಗಿರ್ತಾರೆ. ನಂಬರ್ 2, ಫಿರೋಜ್ ಗಾಂಧಿ. ಇವಾಗಲೇ ಹೇಳ್ತೇನೆ, ಗಾಂಧಿ ಅಲ್ಲ, ಗಾಂಧಿ. ಇವರೊಬ್ಬ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ. ಇವ್ರ ಮನೆ ಹೆಸರು ಬಂದ್ಬಿಟ್ಟು ಗಾಂಧಿ. ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಎಜುಕೇಶನ್ ಅನ್ನು ಬಿಟ್ಬಿಟ್ಟು 1930ರಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಇವ್ರಿಗೆ ಗಾಂಧಿ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ಇವ್ರ ಮನೆ ಹೆಸರಾಗಿರ್ತಕ್ಕಂಥ ಗಾಂಧಿಯನ್ನು ತೆಗೆದಾಕ್ಬಿಟ್ಟು ಗಾಂಧಿಯನ್ನಾಗಿ ಪರಿವರ್ತಿಸ್ಕೊಳ್ತಾರೆ. ಅಂದರೆ ನೀವೇ ಯೋಚನೆ ಮಾಡಿ ಇವ್ರಿಗೆ ಗಾಂಧಿ ಅಂದರೆ ಎಷ್ಟು ಇಷ್ಟ ಇರ್ಬೋದು ಅಂತ. 1942ರ ಹೊತ್ತಿಗೆ ಫಿರೋಜ್ ಗಾಂಧಿ ಅಂಡ್ ಇಂದಿರಾ ಗಾಂಧಿ ಅವರಿಗೆ ಇಬ್ಬರಿಗೂ ಲವ್ ಬಾಂಡಿಂಗ್ ಏರ್ಪಡ್ತದೆ. ಅಂಡ್ 1942ನಲ್ಲಿ ಇವರಿಬ್ಬರಿಗೂ ಲವ್ ಮ್ಯಾರೇಜ್ ಆಗ್ತದೆ. ಅಂದ್ ಮದುವೆ ಆದಮೇಲೆ 1944ನಲ್ಲಿ ರಾಜೀವ್ ಗಾಂಧಿ, 1946ನಲ್ಲಿ ಸಂಜಯ್ ಗಾಂಧಿ ಅನ್ನೋದು ಇವ್ರ ಮಕ್ಕಳಾಗಿ ಜನಿಸ್ತಾರೆ. ನಂಬರ್ 3, ಇಂದಿರಾ ಗಾಂಧಿ ಅವರ ಪೊಲಿಟಿಕಲ್ ಜರ್ನಿ. ನಮ್ಗೆ ಗೊತ್ತಿರುವಾಗನೇ ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು. ಸೊ ಇಂದಿರಾ ಗಾಂಧಿ ಅವರು ತಮ್ಮ ಫಾದರ್ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿರೋ ಕಾರಣದಿಂದ ಅನ್ಅಫಿಷಿಯಲ್ ಆಗಿ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಜವಾಹರಲಾಲ್ ನೆಹರು ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅಂಡ್ ಅದೇ ಸಮಯದಲ್ಲಿ 1960ರಲ್ಲಿ ಇಂದಿರಾ ಗಾಂಧಿ ಅವರ ಗಂಡ ಫಿರೋಜ್ ಗಾಂಧಿ ಡೆತ್ ಆಗ್ತಾರೆ. ಅಂಡ್ 1964ನಲ್ಲಿ ಜವಾಹರಲಾಲ್ ನೆಹರು ಅವರು ಕೂಡ ಡೆತ್ ಆಗಿಬಿಡ್ತಾರೆ. ಬಟ್ ಇವಾಗ ಇಂದಿರಾ ಗಾಂಧಿ ಅವರ ಫ್ಯಾಮಿಲಿಯಲ್ಲಿ ಉಳಿದಿರ್ತಕ್ಕಂಥ ಏಕೈಕ ಮಹಿಳೆ ಅಂದ್ರೆ ಇಂದಿರಾ ಗಾಂಧಿ. ಆಕ್ಚುಲಿ ಪ್ರೈಮ್ ಮಿನಿಸ್ಟರ್ ಸ್ಥಾನ ಅನ್ನೋದು ಇಂದಿರಾ ಗಾಂಧಿ ಅವರಿಗೆ ಟ್ರಾನ್ಸ್ಫರ್ ಆಗಬೇಕು. ಬಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಟ್ರಾನ್ಸ್ಫರ್ ಆಗ್ತದೆ. ಆದರೆ ಅನ್ಫಾರ್ಚುನೇಟ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಸಹ 1966ರಲ್ಲಿ ಸತ್ತೋಗೋದ್ರಿಂದ ಆ ಒಂದು ಪ್ರೈಮ್ ಮಿನಿಸ್ಟರ್ನ ಸ್ಥಾನ ಅನ್ನೋದು ಇಂದಿರಾ ಗಾಂಧಿ ಅವರಿಗೆ ಟ್ರಾನ್ಸ್ಫರ್ ಆಗ್ತದೆ. ಇವರು ಪ್ರೈಮ್ ಮಿನಿಸ್ಟರ್ ಆಗುವಂಥ ಸಂದರ್ಭದಲ್ಲಿ ಭಾರತ ಸಾಕಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತದೆ. ಲೈಕ್ ಅನ್ಎಂಪ್ಲಾಯ್ಮೆಂಟ್, ಇನ್ಫ್ಲೇಷನ್, ವುಮೆನ್ ಪ್ರಾಬ್ಲಮ್, ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ಇವೆಲ್ಲ ಪ್ರಾಬ್ಲಮ್ನು ಕೂಡ ಇಂದಿರಾ ಗಾಂಧಿಯವರು ತುಂಬ ಸಿಂಪಲ್ ಆಗಿ ಸಾಲ್ವ್ ಮಾಡ್ತಾ 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 ತಮ್ಮ ಒಂದು ರಾಜಕೀಯ ಜೀವನವನ್ನು ಸುಮಾರು 1966ರಿಂದ 1977ವರೆಗೂ ಸುಮಾರು ಒಂದು 10ರಿಂದ 11 ವರ್ಷಗಳ ಕಾಲ ಈ ಒಂದು ದೇಶಕ್ಕೆ ಪರಿಪಾಲನೆಯನ್ನು ಮಾಡ್ತಾರೆ. ಆದರೆ ಈ 11 ವರ್ಷಗಳಲ್ಲಿ ಇಂದಿರಾ ಗಾಂಧಿಯವರು ಮಾಡಿರ್ತಕ್ಕಂಥ ಅತಿ ದೊಡ್ಡ 2 ಡಿಸಿಷನ್ಸ್ ಏನಂದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದ್ದು ಅಂಡ್ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಜಾರಿಗೆ ತಂದಿದ್ದು. ನಂಬರ್ 1, ಪಾಕಿಸ್ತಾನ ಮೇಲೆ ಯುದ್ಧ. 1971ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ಗೆ ವಾರ್ ಆಗ್ತದೆ. ಈ ವಾರ್ನಲ್ಲಿ US ಮಿಲಿಟರಿ ಸೈನ್ಯ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡ್ತದೆ. ಬಟ್ ಆದರೂ ಸಹ ಇಂದಿರಾ ಗಾಂಧಿಯವರು ಹೇಗಾದರೂ ಮಾಡಿ ಈ ಯುದ್ಧದಲ್ಲಿ ಗೆಲ್ಲಲೇಬೇಕು, ಇಂಡಿಯಾ ಅತ್ಯುತ್ತಮ ವಿಜಯವನ್ನು ಸಾಧಿಸಬೇಕಂತ ಹೇಳ್ಬಿಟ್ಟು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ವಿಜಯವನ್ನು ಸಾಧಿಸ್ತಾಳೆ. ಅಂಡ್ ಈ ಒಂದು ಕಾರಣಕ್ಕಾಗಿಯೇ ಬಾಂಗ್ಲಾದೇಶ್ ಕೂಡ ಇಂಡಿಯಾದಿಂದ ಸಪರೇಟ್ ಆಗುವಂಥದ್ದು. ನಂಬರ್ 2, ನ್ಯಾಷನಲ್ ಎಮರ್ಜೆನ್ಸಿ. ಇಂದಿರಾ ಗಾಂಧಿಯವರು ತಮ್ಮ ಪೊಲಿಟಿಕಲ್ ಲೈಫ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅತಿ ದೊಡ್ಡ ಡಿಸಿಷನ್ ಏನಂದರೆ ಅದುವೇ ನ್ಯಾಷನಲ್ ಎಮರ್ಜೆನ್ಸಿ. ಆಕ್ಚುಲಿ ಏನಾಗ್ತದೆ ಅಂದರೆ 1971 ಎಲೆಕ್ಷನಲ್ಲಿ ಕಾಂಗ್ರೆಸ್ ಅನ್ನೋದು ಭಾರತದಲ್ಲಿ ಲೀಡ್ ಬರ್ತದೆ. ಅಂಡ್ ಹಾಗೆ ಇಂದಿರಾ ಗಾಂಧಿಯವರು ಸ್ಪರ್ಧಿಸಿರ್ತಕ್ಕಂಥ ರಾಯ್ಬರೇಲಿ ಅನ್ನೋ ಒಂದು ಕ್ಷೇತ್ರದಲ್ಲಿ ತುಂಬ ಮೆಜಾರಿಟಿಯಲ್ಲಿ ಗೆದ್ದಿರ್ತಾರೆ. ಆದರೆ ಇಂದಿರಾ ಗಾಂಧಿಯವರ ವಿರುದ್ಧ ಸ್ಪರ್ಧಿಸಿರ್ತಕ್ಕಂಥ ರಾಜನಾರಾಯಣ್ ಅನ್ನೋ ಒಬ್ಬ ವ್ಯಕ್ತಿ, ಅಂದರೆ ಏನು ರಾಯ್ಬರೇಲಿ ಕ್ಷೇತ್ರದಲ್ಲಿ ಈ ರಾಜನಾರಾಯಣ್ ಅನ್ನೋ ಒಬ್ಬ ವ್ಯಕ್ತಿ ಇಂದಿರಾ ಗಾಂಧಿಯವರ ವಿರುದ್ಧವಾಗಿ ಇಂದಿರಾ ಗಾಂಧಿಯವರು ಈ ಒಂದು ಎಲೆಕ್ಷನಲ್ಲಿ ಗೌರ್ಮೆಂಟ್ನ ಎಂಪ್ಲಾಯೀಸ್ನ ಯೂಸ್ ಮಾಡಿಕೊಂಡು ಮಿಸ್ಯೂಸ್ ಮಾಡಿಕೊಂಡು ಎಲೆಕ್ಷನಲ್ಲಿ ಗೆದ್ದಿದ್ದಾರೆ. ಅಂಡ್ ಗೌರ್ಮೆಂಟ್ನ ಫೆಸಿಲಿಟೀಸನ್ನು ಯೂಸ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅಲಹಾಬಾದ್ನ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಹಾಕ್ತಾರೆ. ಆಗ ಅಲಹಾಬಾದ್ನ ಹೈಕೋರ್ಟು ಇಂದಿರಾ ಗಾಂಧಿಯವರು ತಮ್ಮ ಪದವಿಗೆ ರಾಜೀನಾಮೆ ನೀಡಬೇಕು ಅಂಡ್ 6 ವರ್ಷಗಳವರೆಗೂ ತಾವು ಯಾವುದೇ ರಾಜಕೀಯ ಚುನಾವಣೆಗಳಲ್ಲಿ ಭಾಗವಹಿಸಬಾರ್ದು ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ನ ಇಶ್ಯೂ ಮಾಡ್ತದೆ. ಇದರಿಂದ ಇಂದಿರಾ ಗಾಂಧಿಯವರು ಹೇಗಾದರೂ ಮಾಡಿ ಇದರಿಂದ ತಪ್ಪಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಹೈಕೋರ್ಟ್ನಲ್ಲಿರ್ತಕ್ಕಂಥ ಕೇಸನ್ನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತಾರೆ. ಆಗ ಸುಪ್ರೀಂ ಕೋರ್ಟ್ನ ಆರ್ಡರ್ ಬರೋ ತನಕ ಇಂದಿರಾ ಗಾಂಧಿಯವರು ತಮ್ಮ ಪದವಿಯಲ್ಲಿ ಇರಬಹುದು ಅಂಡ್ ರಾಜಕೀಯ ಚುನಾವಣೆಗಳಲ್ಲಿ ಕೂಡ ಭಾಗವಹಿಸಬಹುದು ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ನ ಕೂಡ ಇಶ್ಯೂ ಮಾಡ್ತದೆ. ಅಂಡ್ ಅವಾಗ ಈ ಇಂದಿರಾ ಗಾಂಧಿ ಅವರಿಗೆ ಯಾರ್ಯಾರು ಅಪೋಸಿಷನ್ ಲೀಡರ್ಸ್
ಇರ್ತಾರೋ ಅವರೆಲ್ಲ ಇಂದಿರಾ ಗಾಂಧಿ ಅವರ ವಿರುದ್ಧವಾಗಿ ಸಾಕಷ್ಟು ಸ್ಟ್ರೈಕ್ಗಳಲ್ಲಿ ಪಾಲ್ಗೊಳ್ತಾರೆ. ಇದರಿಂದ ಇಂದಿರಾ ಗಾಂಧಿ ಅವರು ಇವ್ರನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಮಧ್ಯರಾತ್ರಿಯಲ್ಲಿ ತೆಗೆದುಕೊಳ್ಳುವಂತ ಒಂದು ಅತಿ ದೊಡ್ಡ ಡಿಸಿಷನ್ ನ್ಯಾಷನಲ್ ಎಮರ್ಜೆನ್ಸಿ. ಈ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಡೀ ದೇಶದಾದ್ಯಂತ ಪ್ರೆಸಿಡೆಂಟ್ ನ ರೂಲ್ ಇರ್ತದೆ. ಯಾವ ಸ್ಟೇಟ್ ನ ಸಿಎಂ ಗಳಿಗೂ ಸಹ ಯಾವುದೇ ರೀತಿಯಾದಂತಹ ಪವರ್ ಇರೋದಿಲ್ಲ. ರೀಸನ್ಸ್ ಇಲ್ದಿರನೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಸಹ ನಾವು ಅರೆಸ್ಟ್ ಮಾಡಬಹುದು. ಸಿಟಿಸನ್ಸ್ಗೆ ಯಾವುದೇ ರೀತಿಯಾದಂತಹ ಫಂಡಮೆಂಟಲ್ ರೈಟ್ಸ್ ನ ಕೂಡ ಇರೋದಿಲ್ಲ. ಇದರಿಂದ 1975 ರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಜಾರಿಗೆ ತಂದು ಇಂದಿರಾ ಗಾಂಧಿ ಅವರಿಗೆ ಅಪೋಸಿಷನ್ ಲೀಡರ್ಸ್ ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಕೂಡ ಜೈಲಿಗೆ ಹಾಕಿಸ್ತಾಳೆ. ಅಂಡ್ 1975 ರಲ್ಲಿ ಆಗಬೇಕಾಗಿರ್ತಕ್ಕಂಥ ಎಲೆಕ್ಷನ್ ಅನ್ನು ಕೂಡ ರದ್ದು ಮಾಡ್ತಾಳೆ. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ 1975 ರಿಂದ 1977 ವರೆಗೂ ಇಡೀ ಭಾರತವನ್ನೇ ಒಬ್ಬ ಡಿಕ್ಟೇಟರ್ ರೀತಿ ಆಳ್ವಿಕೆ ಮಾಡ್ತಾಳೆ. ನೆಕ್ಸ್ಟ್ 1977 ರಲ್ಲಿ ಕೆಲವೊಬ್ಬರ ಪ್ರೆಸರ್ ಇಂದ ಎಲೆಕ್ಷನ್ಸ್ಗೆ ಪರ್ಮಿಷನ್ ಕೊಡ್ತಾಳೆ. ಅಂಡ್ ಈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅನ್ನೋದು ತುಂಬ ಅಧ್ವಾನವಾಗಿ ಸೋತೋಗ್ತದೆ ಅಂಡ್ ಅಪೋಸಿಷನ್ ಪಾರ್ಟಿ ಗೆಲ್ತದೆ. ಬಟ್ ಅಪೋಸಿಷನ್ ಪಾರ್ಟಿ ಸಮ್ಮಿಶ್ರ ಸರ್ಕಾರವನ್ನು ರೂಪಿಸ್ಕೊಂಡ್ಬಿಟ್ಟು ಗೆಲ್ತದೆ. ಆದರೆ ನಮ್ಗೆ ಗೊತ್ತಿರುವ ಹಾಗೆ ಸಮ್ಮಿಶ್ರ ಸರ್ಕಾರ ಅನ್ನೋದು ಸಾಕಷ್ಟು ವರ್ಷಗಳಿರೋದಿಲ್ಲ. ಸೊ 2.5 ವರ್ಷಗಳಿಗೇ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳ ಕೆಲವೊಂದು ಭೇದ ಭಾವಗಳಿಂದ 1980 ಹೊತ್ತಿಗೆ ಬಿದ್ದೋಗ್ತದೆ. ಆಮೇಲೆ 1980 ರಲ್ಲಿ ಮತ್ತೆ ಎಲೆಕ್ಷನ್ ಆಗ್ತದೆ. ಆದರೆ ಈ ಎಲೆಕ್ಷನ್ ಅಲ್ಲಿ ಇಂದಿರಾ ಗಾಂಧಿಯವರು ಮತ್ತೆ ಮೆಜಾರಿಟಿ ಮೇಲೆ ಗೆಲ್ತಾರೆ ಅಂಡ್ ಮತ್ತೆ ಭಾರತಕ್ಕೆ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿಯವರು ಆಯ್ಕೆ ಆಗ್ತಾರೆ. ಅಂಡ್ ಫೈನಲ್ ಆಗಿ ಇಂದಿರಾ ಗಾಂಧಿಯವರ ಡೆತ್ ಮಿಸ್ಟ್ರಿ. ಆಕ್ಚುಲಿ ಪಂಜಾಬ್ನಲ್ಲಿ ಸಿಖ್ ಮತದ ಜನರು ತುಂಬಾ ಇರ್ತಾರೆ. ಈ ಸಿಖ್ ಮತದ ಜನರು ಹಿಂದೂಗಳನ್ನು ಅಂಡ್ ಬೇರೆ ಧರ್ಮದ ಜನಾಂಗಗಳನ್ನು ತುಂಬಾ ಶೋಷಣೆ ಮಾಡ್ತಾ ಇರ್ತಾರೆ. ಅಂಡ್ ಸಿಖ್ರವರಿಗಾಗೇನೆ ಪ್ರತ್ಯೇಕವಾಗಿರ್ತಕ್ಕಂಥ ಖಲಿಸ್ತಾನ ರಾಷ್ಟ್ರ ಬೇಕು ಅಂತ ಹೇಳ್ಬಿಟ್ಟು ಕೂಡ ಗೌರ್ಮೆಂಟ್ಗೆ ಡಿಮ್ಯಾಂಡ್ ಮಾಡಿರ್ತಾರೆ. ಅಂಡ್ ಈ ಸಿಖ್ ಧರ್ಮಕ್ಕೆ ಬೃಂದನ್ ವಾಲೆ ಅನ್ನೋ ಒಬ್ಬ ವ್ಯಕ್ತಿ ನಾಯಕತ್ವವನ್ನು ವಹಿಸ್ಬಿಟ್ಟು ಆ ಒಂದು ಪಂಜಾಬ್ನಲ್ಲಿ ಇರ್ತಕ್ಕಂಥ ಹಿಂದೂಗಳನ್ನೆಲ್ಲ ತುಂಬಾ ಶೋಷಣೆ ಮಾಡ್ತಾ ಇರ್ತಾನೆ. ಇದರಿಂದ ಪೊಲೀಸರವರು ಹೇಗಾದ್ರೂ ಮಾಡಿ ಬೃಂದನ್ ವಾಲೆಯನ್ನು ಹಿಡ್ಕೊಳ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಬಟ್ ನಮ್ಮ ದೇಶದ ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಒಂದು ಆಪರೇಷನ್ ನೇಮಕ ಮಾಡ್ತಾರೆ. ಅದುವೇ ಆಪರೇಷನ್ ಬ್ಲೂ ಸ್ಟಾರ್. ಬೃಂದನ್ ವಾಲೆ ಪಂಜಾಬ್ನಲ್ಲಿರ್ತಕ್ಕಂಥ ಗೋಲ್ಡನ್ ಟೆಂಪಲ್ ನಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಬೇಸಿಕಾಗಿ ಗೋಲ್ಡನ್ ಟೆಂಪಲ್ ಅನ್ನೋದು ಸಿಖ್ರವರಿಗೆ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಈ ಒಂದು ಸ್ಥಳದ ಒಳಗಡೆಗೆ ಯಾವುದೇ ರೀತಿಯಾದಂತಹ ಪೊಲೀಸರಿಗೆ ಅವಕಾಶ ಅನ್ನೋದು ಇರೋದಿಲ್ಲ. ಅಂಡ್ ಇಂದಿರಾ ಗಾಂಧಿ ಅವರು ನೇಮಿಸಿರ್ತಕ್ಕಂಥ ಆಪರೇಷನ್ ಬ್ಲೂ ಸ್ಟಾರ್ ನ ಮುಖ್ಯ ಉದ್ದೇಶ ಗೋಲ್ಡನ್ ಟೆಂಪಲ್ ನಲ್ಲಿ ಬಚ್ಚಿಟ್ಕೊಂಡಿರ್ತಕ್ಕಂಥ ಬೃಂದನ್ ವಾಲೆಯನ್ನು ಅಂಡ್ ವೆಪನ್ಸ್ ಗಳನ್ನು ಹೇಗಾದ್ರೂ ಮಾಡಿ ತಮ್ಮ ಹತೋಟಿಗೆ ತಗೊಬೇಕು ಅನ್ನೋದೇ ಈ ಆಪರೇಷನ್ ನ ಮುಖ್ಯ ಉದ್ದೇಶವಾಗಿರ್ತದೆ. ಆಗ ಇಂಡಿಯನ್ ಆರ್ಮಿ ಗೋಲ್ಡನ್ ಟೆಂಪಲ್ ನ ಹತ್ರ ಹೋಗ್ಬಿಟ್ಟು ಆ ಟೆಂಪಲ್ನ ಸುತ್ತ ಪೊಲೀಸರು ಸರೌಂಡ್ ಮಾಡ್ತಾರೆ. ಆಗ ಬೃಂದನ್ ವಾಲೆಯು ಒಳಗಡೆ ಇರ್ತಕ್ಕಂಥ ಸಾಕಷ್ಟು ಪ್ರವಾಸಿಗಳನ್ನು ಸಹ ಸಾಕಷ್ಟು ಚಿತ್ರಹಿಂಸೆ ಮಾಡ್ತಾನೆ. ಇದರಿಂದ ಇಂಡಿಯನ್ ಆರ್ಮಿಗೆ ತುಂಬ ಬೇಸರ ಉಂಟಾಗ್ಬಿಟ್ಟು ಹೇಗಾದ್ರೂ ಮಾಡಿ ಬೃಂದನ್ ವಾಲೆಯನ್ನು ಹಿಡ್ಕೊಳ್ಬೇಕಂತ ಹೇಳ್ಬಿಟ್ಟು ಆ ಒಂದು ಗೋಲ್ಡನ್ ಟೆಂಪಲ್ನ ಒಳಗಡೆಗೆ ಹೋಗ್ಬಿಟ್ಟು ರಕ್ತಪಾತವನ್ನು ಮಾಡಿ ಬಾಂಬುಗಳನ್ನು ಹಾಕಿ ಬೃಂದನ್ ವಾಲೆಯನ್ನು ಸಾಯಿಸಿಬಿಡ್ತಾರೆ. ಅಂಡ್ ಹಲವಾರು ವೆಪನ್ಸ್ಗಳನ್ನು ಸಹ ತಮ್ಮ ಹತೋಟಿಗೆ ತಗೊತಾರೆ. ಬಟ್ ಈ ಒಂದು ಸಿಚುವೇಶನ್ ಅಲ್ಲಿ ಕೂಡ ಭಾರತಕ್ಕೆ ಸೇರಿರ್ತಕ್ಕಂಥ ಸಾಕಷ್ಟು ಪ್ರವಾಸಿಗಳು ಸಹ ಆ ಒಂದು ಗೋಲ್ಡನ್ ಟೆಂಪಲ್ನಲ್ಲಿ ತಾವು ಏತಕ್ಕಾಗಿ ಮರಣ ಹೊಂದ್ತಾ ಇದೀವಿ ಅನ್ನೋದನ್ನು ತಿಳ್ಕೊಳ್ದಿರೇನೆ ಮರಣ ಹೊಂದೋಗ್ತಾರೆ. ಸ್ವಚ್ಛವಾಗಿರ್ತಕ್ಕಂಥ ಗೋಲ್ಡನ್ ಟೆಂಪಲ್ ರಕ್ತಪಾತದಿಂದ ಕೂಡಿರ್ತಕ್ಕಂಥ ಗೋಲ್ಡನ್ ಟೆಂಪಲ್ ಆಗಿ ಪರಿವರ್ತನೆ ಹೊಂದುತ್ತದೆ. ಇದರಿಂದ ಸಿಖ್ಖರಿಗೆ ವಿಪರೀತವಾಗಿರ್ತಕ್ಕಂಥ ಕೋಪ ಬರ್ತದೆ ಆಪರೇಷನ್ ಬ್ಲೂ ಸ್ಟಾರ್ನ ಮೇಲೆ. ಅಂಡ್ ಈ ಆಪರೇಷನ್ನ ಬ್ಲೂ ಸ್ಟಾರ್ ಅನ್ನು ನೇಮಿಸಿದ್ದು ಇಂದಿರಾ ಗಾಂಧಿಯವರು. ಸೊ ಹೇಗಾದರೂ ಮಾಡಿ ಇಂದಿರಾ ಗಾಂಧಿಯವ್ರ ಮೇಲೆ ತಮ್ಮ ಒಂದು ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು 1984 ಅಕ್ಟೋಬರ್ 31 ಇಂದಿರಾ ಗಾಂಧಿಯವರು ಇಂಟರ್ವ್ಯೂಗಾಗಿ ಹೊರಗಡೆಗೆ ಬರ್ತಾ ಇರ್ತಕ್ಕಂಥ ಸಮಯದಲ್ಲಿ ಸಿಖ್ ಧರ್ಮಕ್ಕೆ ಸೇರಿರ್ತಕ್ಕಂಥ ಆ ಇಬ್ಬರು ಸೆಕ್ಯೂರಿಟಿಗಳು 30 ಗುಂಡಿಗೆಗಳನ್ನು ಆರಿಸುವ ಮೂಲಕ ಇಂದಿರಾ ಗಾಂಧಿಯವರನ್ನು ಶೂಟ್ ಮಾಡಿ ಸಾಯಿಸಾಕ್ತಾರೆ. ಇದು ಇಂದಿರಾ ಗಾಂಧಿಯವರ ಡೆತ್ ಮಿಸ್ಟ್ರಿ. ಸೊ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿಲ್ಲ, ಯಾಕಂದರೆ ವಿಡಿಯೋ ಅನ್ನೋದು ತುಂಬ ಲೆಂತಿ ಆಗೋಗ್ತದೆ. ಮೇನ್ ಟಾಪಿಕ್ಗಳು ಮಾತ್ರ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಲವ್ ಯು ಆಲ್.